ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅಭಿಷೇಕವಾದ ನಾಮದಲ್ಲಿ ಯೇಸು ಕ್ರಿಸ್ತನ ಒಂದು ಕೃಪೆಯಿಂದ ಪವಿತ್ರ ಆತ್ಮರ ಸಹಾಯದಿಂದ ಇಂದು ಮುಂಜಾನೆ ವೇಳೆ ನಿಮ್ಮ ಜೊತೆಯಲ್ಲಿ ಒಂದು ಚಿಕ್ಕ ವಚನದ ಭಾಗವನ್ನು ಕೊಡೋದಕ್ಕೆ ದೇವರು ಕೊಟ್ಟಂತಹ ಒಂದು ಕೃಪೆಗಾಗಿ ಸ್ತೋತ್ರ. ಇವತ್ತು ನೋಡಿ ಪ್ರಿಯರೇ, ತುಂಬಾ ಜನಗಳು ನಾನು ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ಪ್ರಾರ್ಥನೆಗೆ ಇನ್ನೂ ಫಲ ಸಿಕ್ಕಿಲ್ಲ, ಇನ್ನೂ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿಲ್ಲ, ಯಾಕೆ ಈ ತರ ಆಗ್ತಾ ಇದೆ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ. ಬಟ್ ಅವರು ತಿದ್ದಿಕೊಳ್ಳೋದಿಲ್ಲ. ಇವತ್ತು ತಪ್ಪಾದ ರೀತಿಯಲ್ಲಿ ಮಾಡುವಂತ ಪ್ರಾರ್ಥನೆಯನ್ನ ದೇವರು ಯಾವುದೇ ಕಾರಣಕ್ಕೂ ಅಂಗೀಕರಿಸೋದಿಲ್ಲ. ನಮ್ಮ ದೇವರಿಗೆ ಲಂಚ ಕೊಟ್ಟು ಪೂಜೆ ಮಾಡಿಸ್ಕೊಂಡು ವರ ಕೊಡುವಂತ ಅಭ್ಯಾಸ ಇಲ್ಲ. ನೀವು ಕಾಣಿಕೆಗಳನ್ನು ಕೊಟ್ಟು ದೇವರನ್ನ ಒಲಿಸ್ಕೊಬಿಡ್ತೀನಿ ಅಂತ ಆಸೆ ಬೇಡ. ಅನ್ನದಾನವನ್ನ ಮಾಡಿ ದೇವರನ್ನ ಒಲಿಸ್ಕೊಳ್ತೀನಿ ಅಂತ ಆಸೆ ಬೇಡ. ಸಭೆಗೆ ಸಹಾಯ ಮಾಡಿ ನಾ ದೇವ್ರನ್ನ ಉಳಿಸ್ಕೊಳ್ತೀನಿ ಅಂತ ಆಸೆ ಬೇಡ. ಅದೆಲ್ಲವೂ ದೇವರು ನಿನಗೆ ಕೊಟ್ಟಿದ್ದಕ್ಕೆ ನೀವು ಕೊಡ್ತಾ ಇದ್ದೆ ಅಷ್ಟೇ. ದೇವರು ನಿನ್ನ ಕೊಡದೇ ಇದ್ದಿದ್ರೆ ನಿನಗೆ ಕೊಡ್ಲಿಕ್ಕೆ ಆಗ್ತಿತ್ತಾ? ದೇವರು ನಿನಗೆ ಏನನ್ನೂ ಕೊಡದೇನೆ ನೀನೊಬ್ಬ ಬಡತನದಲ್ಲಿ ಇರೋದೇ ಆಗಿದ್ರೆ ನಿನಗೆ ಏನು ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ದೇವರು ನಿನಗೆ ಕೊಟ್ಟಿದ್ದಕ್ಕೆ ನೀನು ದೇವರು ಕೊಟ್ಟದನ್ನ ರಿಟರ್ನ್ ನೀವು ಕೊಡ್ತಾ ಇದೆಯಾ. ಅನ್ನದಾನದ ರೂಪದಲ್ಲಾಗಿರ್ಬೋದು, ವಿದ್ಯಾದಾನದ ರೂಪದಲ್ಲಾಗಿರ್ಬೋದು, ಏನೊಂದು ಸಹಾಯ ಮಾಡ್ತಿದ್ಯಾ. FS 2:8 ಕೂಡ ಬರ್ತಿದೆ, ಪುಣ್ಯ ಕ್ರಿಯೆಗಳಿಂದ ನಿನಗೆ ರಕ್ಷಣೆ ಆಗೋದಿಲ್ಲ. ಹಾಗಾದ್ರೆ ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕಿದ್ರೆ ಸ್ವಾಮಿ ಇಲ್ಲೊಂದು ಮಾತು ಹೇಳ್ತಾರೆ. ಕೀರ್ತನೆ 66:18 ಮತ್ತು 19, 20 ಕೂಡ ನಾವು ಓದ್ತೀನಿ ಪ್ರಿಯರೇ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ರೆ ಸ್ವಾಮಿ ನನ್ನ ವಿಜ್ಞಾಪನೆಯನ್ನ ಕೇಳುತ್ತಿದ್ದಿಲ್ಲ. 18ನೇ ವಾಕ್ಯ. ನಾವು ಕೆಟ್ಟತನದ ಮೇಲೆ ಮನಸ್ಸಿಟ್ಟು ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ನಿಜವಾಗಿ ನಮ್ಮ ವಿಜ್ಞಾಪನೆಯನ್ನ ಕೇಳೋದಿಲ್ಲ ಪ್ರಿಯರೇ. ನಾವು ಇವತ್ತು ಕೂಡ ಜಗಳದಲ್ಲಿದ್ದೀವಿ, ಕೋಪದಲ್ಲಿದ್ದೀವಿ, ಅನ್ಯಾಯ ಮಾಡ್ತಾ ಇದ್ದೀವಿ, ಸುಳ್ಳು ಹೇಳ್ತಾ ಇದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕಿಂತ ತಪ್ಪಾದ ದಾರಿಯಲ್ಲಿ ನಡೀತಿರುವಂತ ಒಂದು ಕಾರಣಕ್ಕೋಸ್ಕರ ದೇವರು ಯಾವುದೇ ಕಾರಣಕ್ಕೂ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನ ಕೇಳುತ್ತಿದ್ದಿಲ್ಲ. ಹಾಗಾದ್ರೆ ಕೆಟ್ಟತನದ ಮೇಲೆ ಮನಸ್ಸಿದ್ರೆ ಇವತ್ತು ಕೂಡ ನೋಡಿ ಚರ್ಚೆಗೆ ಬರ್ತಾರೆ, ಆಸ್ತಿ ಮೇಲೆ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ನನಗೆ ಆಸ್ತಿ ಆಗ್ಬೇಕು, ಅಂತಸ್ತಾಗಬೇಕು, ಆದ ನೋಡಿ ಪ್ರಿಯರೇ, ಎಲ್ಲವೂ ಬೇಕು, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅಗತ್ಯಕ್ಕೆ ತಕ್ಕಷ್ಟು ಇದ್ರೆ ಸಾಕು. ಆಸ್ತಿ ಮೇಲೆ ಆಸ್ತಿ, ಮನೆ ಮೇಲೆ ಮನೆ, ಒಂದು ಬಂಗಲೆ ಮೇಲೆ ಬಂಗಲೆ, ಕೆಲವೊಂದು ಜನಕ್ಕಂತೂ ಉಡುಪಿನ ಮೇಲೆ ಉಡುಪು, ಚಿನ್ನದ ಮೇಲೆ ಚಿನ್ನ. ಇದೆಲ್ಲ ಏನಾಗ್ತದೆ ಗೊತ್ತಾ? ಲೋಕದ ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ಯೇಸು ಕ್ರಿಸ್ತನ ಆಲಯಕ್ಕೆ ಬಂದು ನೀವು ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಜಾಗ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಆದ್ರೆ ಬಾಯಲ್ಲೇ ಊಟ ಮಾಡಬೇಕೇ ಹೊರತು ಮೂಗಲ್ಲಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಮೂಗಲ್ಲಿ ಊಟ ಮಾಡಿದ್ರೆ ಗ್ಯಾರಂಟಿ ಅದು ತಲೆ ಹಿಡಿತದೆ ಅಥವಾ ನೆತ್ತಿ ಹತ್ತದೆ ಪ್ರಿಯರೇ. ಬಾಯಲ್ಲೇ ಊಟ ಮಾಡಬೇಕು. ಇವತ್ತು ಬಾಯಲ್ಲಿ ಊಟ ಮಾಡ್ತಿಲ್ಲ, ಬಾಯಲ್ಲೂ ಮೂಗಲ್ಲೂ ಎಲ್ಲ ಊಟ ಮಾಡ್ತೀನಿ ಅಂತ ಪ್ರಯತ್ನ ಪಟ್ರೆ ಅದು ಆಗ್ಲಿಕ್ಕೆ ಇರುವಂತ ಕೆಲಸ ಅಲ್ಲ ಪ್ರಿಯರೇ. ಇವತ್ತು ಕೆಟ್ಟತನದ ಮೇಲೆ ಮನಸ್ಸಿಟ್ಕೊಂಡು ಇನ್ನು ದೇವರೇ ನನಗೆ ಅದು ಕೊಡು ಇದು ಕೊಡೋದು ಕೇಳಿದ್ರೆ ದೇವರು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅದ್ಭುತ ಮಾಡ್ತಾರೆ. ಆದ್ರೆ ಬರ್ತಾ 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 ಅವ್ರು ಏನ್ ಮಾಡ್ತಾರೆ, ಅದ್ಭುತ ಕಡಿಮೆ ಮಾಡ್ತಾರೆ. ಯಾಕಂದ್ರೆ ನಿನ್ನ ಪ್ರಾರ್ಥನೆಯ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ನೋಡ್ಲಿಕ್ಕೆ ಅರ್ಧ ಗಂಟೆಗಿಂತ ಜಾಸ್ತಿನೇ ಮಾಡಬಹುದು, 1 ಗಂಟೆ ಪ್ರಾರ್ಥನೆ ಮಾಡಬಹುದು. ಆದ್ರೆ ಪ್ರಾರ್ಥನೆ ಮಾಡುವಾಗ ನಿನ್ನ ಒಂದು ಲೋಕದ ಕಾರ್ಯಗಳನ್ನ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾ ಇದೆಯೋ ಅಥವಾ ಪರಲೋಕದ ಕಾರ್ಯಗಳನ್ನ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಿದೆಯೋ ಅಂತ ಸ್ವಾಮಿ ಪರೀಕ್ಷೆ ಮಾಡ್ತಾರೆ ಪ್ರಿಯರೇ. ಅಲ್ಲಿ ವಾಕ್ಯದಲ್ಲಿ ಬರ್ತದೆ, ನೀ ಕೆಟ್ಟತನದ ಮೇಲೆ ಮನಸ್ಸಿಟ್ಟರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಹಾಗಾದ್ರೆ ಕೆಟ್ಟತನದ ಮೇಲೆ ಮನಸ್ಸು, ಒಬ್ಬರ ಆಸ್ತಿ ಹೊಡಿಬೇಕು, ಒಬ್ರಿಗೆ ಅನ್ಯಾಯ ಮಾಡಬೇಕು, ಒಬ್ರಿಗೆ ಅಕ್ರಮ ಮಾಡಬೇಕು, ಕೆಟ್ಟತನದ ಮೇಲೆ ಮನಸ್ಸಿಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ವಿಜ್ಞಾಪನೆ ಗ್ಯಾರಂಟಿ ಕೇಳೋದಿಲ್ಲ. ಕೆಳಗಡೆ ವಾಕ್ಯದಲ್ಲಿ ಬರ್ತದೆ, ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದನಲ್ಲ, ಆತನು ನನ್ನ ಬಿನ್ನಹವನ್ನ ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ದಯವನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನೀ ಕೆಟ್ಟತನದಲ್ಲಾದರೂ ಪ್ರಾರ್ಥನೆ ಮಾಡು, ಒಳ್ಳೆತನದಲ್ಲೇ ಪ್ರಾರ್ಥನೆ ಮಾಡು. ದೇವರ ದಯ ನಿನ್ನ ಮೇಲೆ ಇದ್ದೇ ಇದೆ. ಇವತ್ತು ಬದಲಾಗ್ಬೋದು, ನಾಳೆ ಬದಲಾಗ್ಬೋದು, ಮಾರ್ಪಡ್ಬೋದು ಅಂತೇಳಿ ತುಂಬಾ ಕಾಯ್ತಾರೆ ಪ್ರಿಯರವರು, ತುಂಬಾ ಕಾಯ್ತಾರೆ. ನಿನಗೆ ತುಂಬಾ ಅವಕಾಶಗಳನ್ನ ಕೂಡ ಕೊಡ್ತಾರೆ. ಆದ್ರೂ ನೀನು ಬದಲಾಗಿಲ್ಲ ಅಂತ ಅದು ದೇವರ ತಪ್ಪಲ್ಲ. ಇಲ್ಲಿ ಸ್ವಾಮಿ ಹೇಳ್ತಾರೆ, ದಾವೀದನ ಮುಖಾಂತರ ಹೇಳ್ತಾರೆ, ಯಾವ ತರ ಅಂದ್ರೆ, ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದನಲ್ಲ. ಹಾಗೆ ದೇವರು ನಮ್ಮ ಪ್ರಾರ್ಥನೆ ಕೇಳೋದ ದೇವರು, ಲಕ್ಷಿಸಿ ಕೇಳೋದ ದೇವರು, ಉತ್ತರ ಕೊಡುವಂತ ದೇವರು, ಮನ ಮರುಗುವಂತ ದೇವರು, ನಮ್ಮ ಕಣ್ಣೀರನ್ನು ಒರೆಸುವಂತ ದೇವರು ಪ್ರಿಯರೇ. ಯಾವುದೇ ಕಾರಣಕ್ಕೂ ಆ ವಿಷಯದಲ್ಲಿ ಡೌಟ್ ಬೇಡ. ಇಲ್ಲಿ ಕೆಳಗಡೆ, ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಪ್ರಿಯರೇ, ನಮ್ಮ ಮೇಲೆ ದೇವರಿಗೆ ದಯೆ ಇದೆ, ಕನಿಕರ ಇದೆ,
ಪ್ರೀತಿ ಇದೆ, ಆಶೀರ್ವದಿಸಬೇಕು ಅಂತ ಹೇಳೋಂಥ ಆ ಒಂದು ಅಗಮ್ಯವಾದಂಥ ಪ್ರೀತಿ ನಮ್ಮ ಅಪ್ಪನಿಗಿದೆ. ಬಟ್ ಯಾಕೆ ಕೆಲವೊಂದು ಜನಕ್ಕೆ ಸಿಗ್ತಾ ಇಲ್ಲ ಅಂದರೆ, ದೇವರು ಪರಿಶುದ್ಧನಾಗಿರೋದ್ರಿಂದ ನಾವು ಪರಿಶುದ್ಧರಾಗಿರ್ಬೇಕಲ್ವಾ. ನಾವು ದೇವರು ಒಳ್ಳೆಯವರು, ಆಗ ನಾವು ಕೆಟ್ಟವರಾಗಿ ಪ್ರಾರ್ಥನೆ ಮಾಡ್ಬೋದಾ? ದೇವರು ಒಳ್ಳೆಯವರಿಗೆ ಮಾತ್ರ ಆಶೀರ್ವಾದ ಮಾಡ್ತಾರೆ, ಕೆಟ್ಟವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಅದ್ಭುತ ಆಗ್ತದೆ. ಯಾಕೆಂದ್ರೆ ಬದಲಾಗಲಿ ಅಂತ ಹೇಳೋದು ಒಂದು ರೀತಿಯಿಂದ ದೇವರು ಅದ್ಭುತ ಮಾಡ್ತಾರೆ. ಬಟ್ ಅವ್ರ ಅದ್ಭುತನ ಹೊಂದ್ಕೊಳ್ಳಿಲ್ಲ ಅಂದ್ರೆ ಅದು ದೇವರ ತಪ್ಪಲ್ಲ. ನಾವು ದೇವರ ವಾಕ್ಯವನ್ನ ವಾರ ಹೋಗಿ ಕೇಳ್ತೀವಿ, ಯೂಟ್ಯೂಬ್ಗಳ ಮೂಲಕ ಕೇಳ್ತೀವಿ, ಫೇಸ್ಬುಕ್ನ ಮೂಲಕ ಕೇಳ್ತೀವಿ, ಇನ್ಸ್ಟಾಗ್ರಾಮ್ಗಳ ಮೂಲಕ ಕೇಳ್ತೀವಿ, ವಾಟ್ಸಪ್ಗಳ ಮೂಲಕ ಕೇಳ್ತಾ ಇದ್ದೀವಿ ಪ್ರಿಯರೇ. ಈ ತರ ವಾಕ್ಯಗಳನ್ನು ಕೇಳಿದ್ರು ಕೂಡ, ಸತ್ಯ ಗೊತ್ತಿದ್ರು ಕೂಡ ಇನ್ನು ತಪ್ಪಾದ ದಾರಿಯಲ್ಲಿ ನಡೆದ್ರೆ ದೇವರು ಯಾವ ರೀತಿಯಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ? ಆ ಕಾರಣಕ್ಕೋಸ್ಕರ ಪ್ರಿಯರೇ, ದೇವರಲ್ಲಿ ಬರಬೇಕಾದ್ರೆ ಸಂಪೂರ್ಣ ಕೆಟ್ಟತನ ಯಾರಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಒಂದಲ್ಲ ಒಂದು ತಪ್ಪುಗಳು ಆಗೇ ಆಗ್ತದೆ. ಆದ್ರೆ ಆ ತಪ್ಪನ್ನೇ ದೊಡ್ಡ ಬೆಟ್ಟದಷ್ಟು ಮಾಡ್ಕೊಂಡು ಮಾಡಿದ್ದನ್ನೇ ಪುನಃ ಮಾಡ್ಕೊಂಡು, ದೇವರೇ ತಪ್ಪಾಯ್ತು ನನಗೆ ಈ ತರ ಮಾಡ್ಕೊಡು, ದೇವರೇ ತಪ್ಪಾಯ್ತು ನನಗೆ ಆ ತರ ಮಾಡ್ಕೊಡಿದ್ರೆ ದೇವರು 100% ಕೊಡೋದಿಲ್ಲ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಯೇಸು ಕ್ರಿಸ್ತನ ಹತ್ರ ಬಂದು ಕೆಲವೊಂದು ಜನಕ್ಕೆ ಅದ್ಭುತ ಯಾಕೆ ಆಗೋದಿಲ್ಲ ಅಂದ್ರೆ, ಲೋಕದ ಜನಗಳು ಹೇಳ್ತಾರೆ ಅಂತ ಗೊತ್ತಾ, ಅಯ್ಯೋ ನೀನು ಯೇಸು ಹತ್ರ ಹೋದೆ ಏನು ಪ್ರಯೋಜನ ಆಯ್ತು, ನೀ ಯೇಸು ಹತ್ರ ಹೋಗ್ಬಿಟ್ಟು ನಿನಗೆ ಅದ್ಭುತ ಆಗೋಯ್ತಾ? ಅವರು 1000 ಕೇಳ್ಬೋದು. ನಾನು ನಿನ್ನೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗ ನನ್ನ ಮನಸ್ಸಾಕ್ಷಿ ನುಡಿಬೇಕು, ನಾನು ಕರೆಕ್ಟಾಗಿ ನಡೀತಾ ಇದ್ದೀನಿ ದೇವರಿಗೆ ಅಂತೇಳಿ. ದೇವರಿಗೆ ಕರೆಕ್ಟಾಗಿ ಯಾರು ನಡೀತಾರೋ ಅವರ ಮನೆಯಲ್ಲಿ ಅದ್ಭುತಗಳಾಗೋದು ಗ್ಯಾರಂಟಿ, ಅತಿಶಯಗಳಾಗೋದು ಗ್ಯಾರಂಟಿ. ಅವರ ಮನೆಯಲ್ಲಿ ದೇವರು ಯಾವುದೇ ಅನ್ನದಾನಗಳಿಗೆ ಕೊರತೆ ಇಲ್ಲದಂತೆ ಮಾಡ್ತಾರೆ, ಅವರ ಹಣಕಾಸಿನ ವಿಷಯಕ್ಕೆ ತೊಂದರೆ ಇಲ್ಲದಂತೆ ಮಾಡ್ತಾರೆ, ರೋಗ ರುಜಿನಗಳು ಬರದಂತೆ ಕಾಪಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಅದ್ಭುತವಾಗಿ ನಡೆಸ್ತಾರೆ ಬೇರೆ. ಹಾಗಾದ್ರೆ ನಾವು ಕೆಟ್ಟತನದ ಮೇಲೆ ಮನಸ್ಸಿಡುವುದನ್ನು ಬಿಟ್ಟು ಒಳ್ಳೆಯತನದ ಮೇಲೆ ಮನಸ್ಸಿಟ್ಟು ದೇವರ ವಚನದ ಪ್ರಕಾರ ನಡೆದು ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಹಲ್ಲೆಲೂಯಾ. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.